ಈಗ ತೇಜಸ್ವಿ ಸೂರ್ಯ ಅವರು ಒಂದು ಕಡೆಯಲ್ಲಿ ಪ್ರತಿಕ್ರಿಯೆ ಕೊಟ್ಟರು, ಇನ್ನೊಂದು ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದು ಕಡೆ ಪ್ರತಿಕ್ರಿಯೆ ಕೊಟ್ಟರು. ಇದರ ಮಧ್ಯದಲ್ಲಿ ಡಿ ಕೆ ಸುರೇಶ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕೇಂದ್ರದಿಂದ ಕರ್ನಾಟಕಕ್ಕೆ ಖಾಲಿ ಟ್ರಂಕ್ ಅಂತ ಅವ್ರು ಹೇಳ್ತಾ ಇರೋದು. ಸಂಸದ ತೇಜಸ್ವಿ ಸೂರ್ಯ ವಿರುದ್ಧ ವ್ಯಂಗ್ಯವಾಡಿದ್ದಾರೆ ಅವರು. ದರ ಏರಿಕೆ ಕೇಂದ್ರದ ಕೈಯಲ್ಲಿ ಅಂತ ಮಾಜಿ ಸಂಸದ ಹೇಳ್ತಾ ಇರೋದು. ನೋಡಿ, ಈ ದರ ಏರಿಕೆ ಕೇಂದ್ರದ ಕೈಯಲ್ಲಿ ಇದೆಯಂತೆ, ಆದರೆ ಈ ದರಕ್ಕೆ ತಡೆ ನಿರ್ಧಾರ ರಾಜ್ಯದ ಕೈಯಲ್ಲಿ ಇದೆಯಂತೆ. ಟೋಟಲ್ ಆಗಿ ಇವ್ರು ಕನ್ಫ್ಯೂಷನ್ಸ್ ಮಾಡ್ತಾ ಇದ್ದಾರೆ ಜನರಿಗೆ. ದರ ಏರಿಕೆ ನಾವು ಮಾಡಿಲ್ಲ ಅಂತ ರಾಜ್ಯದವ್ರು ಹೇಳ್ತಾ ಇರೋದು, ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾ ಇರೋದು, ಸಿ ಎಂ ಸಿದ್ದರಾಮಯ್ಯನವ್ರು ಹೇಳ್ತಾ ಇರೋದು, ಇದಕ್ಕೂ ನಮಗೂ ಸಂಬಂಧವೇ ಇಲ್ಲ ಅಂತ. ಆದರೆ ದರ ಏರಿಕೆ ಆಗದಂತೆ ತಡೆಯೋದು ರಾಜ್ಯ ಸರ್ಕಾರದ ಕೈಲಿ ಇದೆ ಅನ್ನೋದನ್ನು ಡಿ ಕೆ ಶಿವಕುಮಾರ್ ಅವ್ರು ಹೇಳಿರೋದು. ಕೇಂದ್ರದಿಂದ ಕರ್ನಾಟಕಕ್ಕೆ ಇಲ್ಲಿವರೆಗೂ ಏನು ಸಿಕ್ಕಿದೆ? ದರ ಏರಿಕೆ ಕೇಂದ್ರದ ಕೈಯಲ್ಲೇ ಇದೆ ಅಂತ ಡಿ ಕೆ ಸುರೇಶ್ ಅವರು ಹೇಳ್ತಾ ಇದ್ದಾರೆ. ಸಂಸದ ತೇಜಸ್ವಿ ಸೂರ್ಯ ಅವರು ಕಳೆದ 12 ವರ್ಷಗಳಿಂದ ಕೇಂದ್ರ ಬಿಜೆಪಿ ಸರ್ಕಾರ ಕರ್ನಾಟಕಕ್ಕೆ ಖಾಲಿ ಟ್ರಂಕ್ ನೀಡಿದೆ ಅಂತ ತೋರಿಸ್ತಾ ಇದ್ದಾರೆ ಅಂತ ಮಾಜಿ ಸಂಸದ ಹಾಗೂ ಬಮೂಲ್ ಅಧ್ಯಕ್ಷ ಡಿ ಕೆ ಸುರೇಶ್ ಅವರು ವ್ಯಂಗ್ಯವಾಡಿದ್ದಾರೆ. ಸೊ ಇದಕ್ಕೆ ಇನ್ನೊಂದು ಕಡೆಯಲ್ಲಿ ವಿಪಕ್ಷ ನಾಯಕ ಅಶೋಕ್ ಅವರು ಸವಾಲು ಹಾಕಿದ್ದಾರೆ. ಅವ್ರಿಗೇನು ಹೇಳಿದ್ದಾರೆ ಅಂತಂದರೆ, ಮೆಟ್ರೋ ದರ ಸಿದ್ದುಗೆ ಅಶೋಕ್ ಸವಾಲು ಹಾಕಿರೋದು, ಟಿಕೆಟ್ ದರ ಏರಿಕೆಯಲ್ಲಿ ಕೇಂದ್ರದ ಪಾತ್ರ ಇಲ್ಲ, ಏರಿಸಿದ್ರೆ ಒಪ್ಪಲ್ಲ ಅಂತ ಸಿಎಂ ಹೇಳಿ ಅಂತ ಹೇಳಿದ್ದಾರೆ ಅವರು. ಮೆಟ್ರೋ ಟಿಕೆಟ್ ದರ ಏರಿಕೆಯಲ್ಲಿ ಕೇಂದ್ರ ಸರ್ಕಾರದ ಪಾತ್ರ ಇಲ್ಲ. ಒಂದು ವೇಳೆ ಕೇಂದ್ರ ಸರ್ಕಾರ ದರ ಏರಿಕೆ ಮಾಡೋದಾದರೆ ಮುಂದಿನ 2 ವರ್ಷ ದರ ಏರಿಕೆ ಒಪ್ಪಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀರಿ ನೀವು ನೋಡೋಣ ಅಂತ ಸವಾಲು ಹಾಕಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ರಾಜ್ಯ ಸರ್ಕಾರವು ಬೆಂಗಳೂರು ಮೆಟ್ರೋದಲ್ಲಿ 87% ಸರ್ಕಾರದ ಪಾಲಿದೆ ಅಂತ ಹೇಳುತ್ತೆ, ಆದರೆ ಟಿಕೆಟ್ ದರ ಏರಿಕೆ ಮಾಡಿರುವುದು ಕೇಂದ್ರ ಸರ್ಕಾರ ಅಂತ ಆರೋಪಿಸುತ್ತೆ. ಇದು ಯಾವ ಲೆಕ್ಕ ರೀ ಅಂತ ಅಶೋಕ್ ಅವರು ವ್ಯಂಗ್ಯ ಆಡಿದ್ದಾರೆ. BMRCLಗೆ ವ್ಯವಸ್ಥಾಪಕ ನಿರ್ದೇಶಕರ ನೇಮಕ, ಸಾವಿರಾರು ಕೋಟಿ ರೂಪಾಯಿ ಟೆಂಡರ್ ಕರೆಯುವುದು ಇದು ರಾಜ್ಯ ಸರ್ಕಾರ ಮಾಡುತ್ತೆ. ರಾಜ್ಯ ಆರ್ಥಿಕ ಇಲಾಖೆ, ನಗರಾಭಿವೃದ್ಧಿ ಇಲಾಖೆ ಕಾರ್ಯದರ್ಶಿಗಳು ಟೆಂಡರ್ ಅಂತಿಮಗೊಳಿಸ್ತಾರೆ. ಇಷ್ಟೆಲ್ಲ ಅಧಿಕಾರ ಇರುವಾಗ ದರ ಏರಿಕೆನ ಇವರೇ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಆದೇಶ ಮಾಡಿದ್ರೆ ಎಲ್ಲ ಮೆಟ್ರೋಗಳಲ್ಲೂ ದರ ಏರಿಕೆ ಆಗಬೇಕಾಗಿತ್ತಲ್ವಾ ಅಂತ ಅಶೋಕ್ ಅವರು ಪ್ರಶ್ನೆಯನ್ನು ಮಾಡಿರುವಂಥದ್ದು. ಸೊ ಕೇವಲ ಕರ್ನಾಟಕದಲ್ಲಿ ಮಾತ್ರ ಯಾಕೆ ಏರಿಕೆ ಆಗತ್ತೆ? ಈಗ ಕೇಂದ್ರದವರೇ ಮಾಡಿದ್ದೇ ಆಗಿದ್ದಲ್ಲಿ ಎಲ್ಲ ಕಡೆನೂ ಏರಿಕೆ ಆಗಬೇಕಲ್ಲ, ಇಲ್ಲಿ ಮಾತ್ರ ಯಾಕೆ ಏರಿಕೆ ಆಗತ್ತೆ ಅನ್ನೋದು ಅಶೋಕ್ ಅವರು ಹೇಳಿರೋದು. ಜೊತೆಗೆ ಅವರೊಂದು ಸವಾಲು ಹಾಕಿದ್ದಾರೆ, 2 ವರ್ಷ ಜಾಸ್ತಿನೇ ಮಾಡಬೇಡಿ ಅಂತ ಕೇಂದ್ರಕ್ಕೆ ಪತ್ರ ಬರೀರಿ ನೋಡೋಣ, ನೀವು ಜಾಸ್ತಿ ಮಾಡಿಸ್ತಾ ಇಲ್ಲ ತಾನೆ, ಪತ್ರ ಬರೀರಿ ನೋಡೋಣ ಅಂತ ಹೇಳಿದ್ದಾರೆ. ಇದಕ್ಕೆ ಇನ್ನೇನು ಪ್ರತಿಕ್ರಿಯೆ ಕೊಡ್ತಾರೆ, ಏನೇನಾಗತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ.